ಇವತ್ತಿನ ಅಂದ್ರೆ ನಾಗರ ಪಂಚಮಿ ಅದ. ಇದು ನಾಗರ ಪಂಚಮಿ ಅಲ್ಲ, ನಾವೇನಪ್ಪ ಅಂದ್ರೆ ಬಸವ ಜಯಂತಿ ಬಸವ ಪಂಚಮಿ ತನಕ ಆಚರಿಸುತ್ತಿದ್ದೆವು. ಯಾಕೆ ಹಿಂದಕ್ಕೆ ಹೇಳಿದೇನಪ್ಪ ಅಂದ್ರೆ ನಾಗರ ಪಂಚಮಿ ತನಕ ಆಚರಿಸ್ತಿರು. ನಾಗರ ಪಂಚಮಿ ಏನು ಮಾಡ್ತಾರೆ, ಕಲ್ಲು ನಾಗರಿಗೆ ಏನಪ್ಪ ಅಂದ್ರೆ ಕಲ್ಲು ದೇವ್ರು ಇರ್ತದಲ್ಲ, ಅದ್ರ ನಾಗರ ಹಾವು ಹಿಡಿದಿರ್ತದ. ಅದಕ್ಕೆ ಏನು ಮಾಡ್ತಾರೆ, ಹಾಲು ಹಿಡಿತಿರು ಹೋಗಿ. ಯಾಕೆ ಅದೊಂದು ಮೌಢ್ಯತೆ ಏನಪ್ಪ, ಅದೊಂದು ಅವ್ರಿಗೆ ಏನಪ್ಪ ಅಂದ್ರೆ ತಲೆ ಅದೇ ಬಿತ್ತನೆ ಆಗ್ಯದ. ಅಂದ್ರೆ ಪಂಚಮಿ ಬಂದಾಗ ಏನಪ್ಪ ನಾಗರಿಗೆ ಹಾಲು ಹಿಡಿದ್ರೆ ಇದು ನಮ್ದೆಲ್ಲ ಪಾವನ ಆಗ್ತದ ಅಂತಂತೆ. ಅಲ್ಲಿ ಏನು ಪಾವನ ಆಗಲ್ಲ, ಏನು ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ನಾವು ನಾಗರ ಪಂಚಮಿ ಕಲ್ಲು ಹಾಲು ಕುಡಿಯಂಗಿಲ್ಲ. ಅದೇನು ಮಾಡ್ತದಪ್ಪ ಅಂದ್ರೆ ನಾಗರ ಹಾವು ಏನು ಮಾಡ್ತದ, ಇಲಿ ತಿರ್ತದ, ಮೊಟ್ಟೆ ತಿರ್ತದ, ನೀರು ಕುಡಿತು ಹಾಲು ಕುಡಿತೀವಿ ಅಂದ್ರೆ ಏನಾಗ್ತದ, ಸತ್ತು ಹೋಗ್ತದ. ಅದ್ರ ಸಲಕ್ಕೆ ಏನಪ್ಪ ಅಂದ್ರೆ ಕಲ್ಲು ನಾಗರಿಗೆ ಹಾಲು ಇರೋದ್ರಿಂದ ವೇಸ್ಟ್ ಆಗ್ತದ. ಅದ್ರ ಸಲಕ್ಕೆ ಏನಪ್ಪ ನಾವು ಸಣ್ಣ ಮಕ್ಳಿಗೆ ಏನಪ್ಪ ಅಂದ್ರೆ ಒಂದು ಊಟ ಹಾಲು ಕೊಡ್ತಾರೆ ಏನಪ್ಪ ಅಂದ್ರೆ ಹಬ್ಬ ಆಚರಿಸಮಿ ಮುಂದೆ ಇದೇ ಪದ್ಧತಿ ಅಲ್ಲಿ. ಅದು ನಾಗರ ಪಂಚಮಿ ಬದಲು ಏನಾಗಪ್ಪ, ಹೊಸ ಪಂಚಮಿ ಆಚರಿಸಮಂತಂದು ಹೇಳ್ತೀನಿ ಅಷ್ಟೇ.